ನನ್ನ ಹಸ್ಬೆಂಡ್ ತಿಳ್ಕೊಂಡಿದ್ದಾನೆ ಚಾಟ್ ಜಿ ಪಿ ಟಿ ಬರೀ ಇಂಗ್ಲೀಷಲ್ಲಿ ಮಾತ್ರ ಬರುತ್ತೆ ಅಂತ ಹೇಳಿ, ಆದರೆ ಅವನು ಗೊತ್ತಿಲ್ಲ ಕನ್ನಡದಲ್ಲಿ ಕೂಡ ಬರುತ್ತೆ ಅಂತ. ನಿಜಾನೇ? ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ನಾವು ಕನ್ನಡದಲ್ಲಿ ಹೇಳಿದ್ರೆ? ಹೌದಾ, ಇರಿ ನಿಮ್ಗೆ ಇವಾಗಲೇ ತೋರಿಸ್ತೀನಿ. ಚಾಟ್ ಜಿ ಪಿ ಟಿ ಸ್ಪೆಷಲ್ ಆಗಿರೋ ಡಿನ್ನರ್ ರೆಸಿಪಿನ ಸಜೆಸ್ಟ್ ಮಾಡು, ಅದು ಫ್ರಿಜ್ಜಲ್ಲಿ ಉಳಿದಿರೋ ಐಟಮ್ಸ್ ಇಂದ. ಖಚಿತವಾಗಿ ನಿನ್ನ ಫ್ರಿಡ್ಜ್ನಲ್ಲಿ ಯಾವ ಐಟಮ್ಸ್ ಉಳಿದಿದೆಯೋ ಅದು ಹೇಳು, ನಾನು ಆ ಐಟಮ್ಸ್ ಆಧಾರಿತವಾಗಿ ಒಂದು ಸ್ಪೆಷಲ್ ಡಿನ್ನರ್ ರೆಸಿಪಿ. ಇಲ್ಲಿ ನೋಡಿ, ಉದಾಹರಣೆಗೆ ತಾಜಾ ಹಣ್ಣುಗಳು. ಹೌದಲ್ಲ, ಇದಕ್ಕೆಲ್ಲ ಅರ್ಥ ಆಯ್ತಲ್ಲ. ಇತ್ಯಾದಿ ಯಾವುದು. ಚಾಟ್ ಜಿ ಪಿ ಟಿ ಕ್ರಿಕೆಟ್ ಸ್ಕೋರ್ನ ಸಿಂಪಲ್ ಥೀಮಲ್ಲಿ ಎಕ್ಸ್ಪ್ಲೇನ್ ಮಾಡು. ಹೌದು, ಖಚಿತವಾಗಿ ಕ್ರಿಕೆಟ್ ಸ್ಕೋರ್ ಅನ್ನು ಬಹುತೇಕ ಓರ್ವ ಓಟುಗಳು, ಓಟದ ಎಣಿಕೆ ಮತ್ತು ವಿಕೆಟ್ಗಳನ್ನು ಸೂಚಿಸುವ ಡೇಟಾಗಳ ಮೂಲಕ ಹೇಳುತ್ತಾರೆ. ಓಟುಗಳು ಎಂದರೆ ತಂಡವು ಗಳಿಸಿದ ರನ್ಗಳು, ವಿಕೆಟ್ಗಳು ಅಂದರೆ ಆ ತಂಡದ ಆಟಗಾರರು ಏಕಕಾಲದಲ್ಲಿ ಎಷ್ಟು ಬಾರಿ ಔಟ್ ಆದವು. ಬೌಲಿಂಗ್, ಬ್ಯಾಟಿಂಗ್. ಚಾಟ್ ಜಿ ಪಿ ಟಿ ಹಾಗೆ ನನ್ನ ಗಂಡಂಗೆ ಮೆಲ್ಲಗೆ ಹೇಳು, ನೈಟೆಲ್ಲ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿ ತಿನ್ನೋದನ್ನ ಕಮ್ಮಿ ಮಾಡು ಅಂತ ಹೇಳಿ. ಸಾಕು ಕ್ವಶನ್ಗಳನ್ನು ಕೇಳಿದ್ದು. ಚಾಟ್ ಜಿ ಪಿ ಟಿ ವೀಕೆಂಡಲ್ಲಿ ಬೈಕ್ ರೈಡ್ ಹೋಗೋಕ್ಕೆ ಒಳ್ಳೆ ರೋಡ್ನ ಸಜೆಸ್ಟ್ ಮಾಡು ಹತ್ರದಲ್ಲಿ. ತುಂಬಾ ಚೆನ್ನಾಗಿರ್ತದೆ. ನಾವು ಬೆಂಗಳೂರಿನ ಅತಿರಿಕ್ತವಾಗಿ ಸುಂದರವಾದ ನೈಸರ್ಗಿಕ ಸ್ಥಳಗಳಿಗೆ ಹೋಗೋಕೆ ಇಚ್ಛಿಸುತ್ತಿದ್ರೆ ನಾನು ನಿಜವಾಗಿಯೂ ಚುಕ್ಕುಪೇಟೆ, ನಂದಿ ಹಿಲ್ಸ್ ಅನ್ನು ಸಲಹೆ ನೀಡುತ್ತೇನೆ. ಇದು ನಿಜಕ್ಕೆ ಸೂಪರ್. ನಾನು ನಿಜಕ್ಕೂ ಅನ್ಕೊಂಡಿದ್ದಿಲ್ಲ ಇದು ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತದಂತೇಳಿ. ಇವಾಗ ನನ್ನ ಗಂಡಂಗೆ ನನ್ನ ಫೋನ್ ಕೊಡೋದೇ ಮರ್ತೋಗ್ಬಿಟ್ಟಿದೆ. ಮತ್ತು ನೀವಿನ್ಯಾಕೆ ವೆಯ್ಟ್ ಮಾಡ್ತಿದ್ದೀರಾ? ಈಗಲೇ ಹೋಗಿ ಚಾಟ್ ಜಿ ಪಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿ, ಹಾಗೆ ನಿಮ್ಮ ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಕಾಗಿರೋ ಕ್ವಶನ್ನ ಕೇಳಿ ಯೂಸ್ ಮಾಡ್ಕೊಳ್ಳಿ.